ಕುರ್ಚಿ ಬಿಡೋಕ್ ಸಿದ್ದರಾದ್ರ ಸಿಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಹಾ ಮಾತನ್ನ ಯಾಕೆ ಹೇಳಿದ್ರು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಆ ಮಾತನ್ನ ಹೇಳಿದ್ಯಾಕೆ, ಅದು ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆಗಳು ಮತ್ತೊಂದು ತಿರುವನ್ನ ಅಥವಾ ಮತ್ತೊಂದು ಚರ್ಚೆಯನ್ನ ಹುಟ್ಟು ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. 30 ತಿಂಗಳ ನಂತರವಾದ್ರೂ ಕುರ್ಚಿ ಬಿಡಬಹುದು, ಅದಕ್ಕೂ ಮೊದಲೇ ಸಿಎಂ ಸ್ಥಾನ ಬಿಡಬಹುದು. 10 ಬಾರಿ ಸಿಎಂ ಆದರೂ 1 ದಿನ ಬಿಡಲೇಬೇಕಲ್ಲ, ಎಲ್ಲವನ್ನು ಹೈಕಮಾಂಡ್ ನಿರ್ಧರಿಸಲಿದೆ. ನಾವೆಲ್ಲ ಒಂದೇ ಪಕ್ಷದಲ್ಲಿದ್ದೇವೆ, ಒಂದೇ ದಾರಿಯಲ್ಲಿದ್ದೇವೆ. ದಲಿತ ಸಿಎಂ ಬಗ್ಗೆ ಈ ಅವಧಿಯಲ್ಲಂತೂ ಚರ್ಚೆ ಇಲ್ಲ ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಒಂದೊಂದು ಹೇಳಿಕೆಗಳು ಕೂಡ ಕುತೂಹಲಕ್ಕೆ ಮನೆ ಮಾಡಿಕೊಡ್ತಾ ಇದೆ. ಅದು ಕರೆಕ್ಟ್, ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲಲ್ಲ. ಅಲ್ಲ, ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲೂ ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. 3+2 ಅಂತ ಏನಾದ್ರು ಸಂಧಾನ ಸೂತ್ರ ಆಗುತ್ತಾ ಇದೆ? ಇಲ್ಲ, ಅದೇನು ಯಾವುದು ಗೊತ್ತಿಲ್ಲ, ನಮಗೆ ಕೇಳಿಲ್ಲ. ನನಗೆ ಮಾಹಿತಿ ಹಾಂ ಹೇಳಿ. 30 ತಿಂಗಳು ಅಂದಮೇಲೆ ಬಿಡಬೇಕು ಯಾವಾಗಾದ್ರೂ ಹೈಕಮಾಂಡ್ ಸಂದೇಶ ಆ ಥರ ಬರಬಹುದಾ? ಇಲ್ಲ, ಇದನ್ನ ನೀವು ಹೈಕಮಾಂಡ್ ನಮಗೆ ಕೇಳಿ ನಮಗೆ ಆಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದರೆ ನಾವು ಹೇಳೋ ಉದ್ದೇಶ ಯಾವಾಗಲೂ ಒಂದು ಬಿಡಲೇಬೇಕು. ಇನ್ನು 10 ಸಾರಿ ಯಾರು ಮುಖ್ಯಮಂತ್ರಿ ಬಿಡಲೇಬೇಕಲ್ಲ, ಅದನ್ನು ಬಿಡಲೇಬೇಕಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡಿಗೆ ಗೊತ್ತು, ವರಿಷ್ಠರಿಗೆ ಗೊತ್ತು ಅಷ್ಟೇ. ನಾನು ಹೇಳುವಂಥ ಉದ್ದೇಶ ಅಷ್ಟೇ. ಗೊಂದಲ ಆಗದೆ ಸುಗಮವಾಗಿ ಆಗಲಿ ಅನ್ನುವಂಥದ್ದು. ಇಲ್ಲ, ಅದು ನೋಡೋಣ, ಅದು ಯಾವ ರೀತಿ ಬಗೆಹರಿಸ್ತಾರೆ, ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಪಕ್ಷದಲ್ಲಿ ಒಳ್ಳೆಯ ವಾತಾವರಣ ಇರಬೇಕು ಅನ್ನೋದು ಬಯಸ್ತಾರೆ ಎಲ್ಲ ಕಾರ್ಯಕರ್ತರು, ಶಾಸಕರು. ಸೊ ನೋಡೋಣ ಅಷ್ಟೇ. ನಿನ್ನೆ ಪರಮೇಶ್ವರ್ ಅವರು ಬಂದಿದ್ರು ಊಟಕ್ಕೆ ಅನ್ನುವಂಥದ್ದು. ಕೊಡಿದ್ದೀವಿ, ಕೊಡ್ತಾನೆ ಹೇಳಿದ್ರಲ್ಲ, ಮುಂಚೆನೂ ಕೊಡ್ತಾ ಇದ್ದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೆ ಕೊಡ್ತೀವಿ. ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ಈ ನಡುವೆ ದಲಿತ ಸಿಎಂ ಏನಾದರೂ ಚರ್ಚೆ ಇದೆ? ಇಲ್ಲ ಹೇಳಿದೆ ಅಲ್ಲ. ಅದು ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತಿಲ್ಲದ. ನೋಡೋಣ.